ಇದು ನಮ್ಮ ಮನೇಲೇ ಆದಂಥದ್ದು. ನಮ್ಮ ತಂದೆ ತೀರ್ಕೊಳ್ಳೋಕ್ಕಿಂತ ಒಂದು 2 ವರ್ಷ ಮೊದಲು ಕಿವಿ ಕೇಳಿಸೋದು ಕಡಿಮೆ ಆಗಿತ್ತು. ಅದು ವಯೋಧರ್ಮ, ಏನು ಮಾಡೋಕ್ಕಾಗೋದಿಲ್ಲ. ಅವ್ರಿಗಾಗಲೇ 83 ವರ್ಷ ಆಗಿತ್ತು. ಈ ಕಿವಿ ಕಮ್ಮಿ ಕೇಳಿಸೋದ್ರ ಜೊತೆಗೆ ಮರುವು ಬರೋಕ್ಕೆ ಶುರು ಆಗಿತ್ತು. ಅವ್ರ ಮರುವು ಕೆಲವೊಂದ್ಸಲ ವಿಚಿತ್ರ ಹಾಸ್ಯ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾ ಇದ್ವು. ಕೆಲವೊಂದ್ಸಲ ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡು ಎದ್ಮೇಲೆ ನನ್ನ ಹೆಂಡತಿ ಕೇಳೋರು, ಯಾಕವ್ವ ಇಂದು ಊಟ ಇಲ್ಲೇನು ಅಂತ. ಆಕೆ, ಯಾಕೆ ಮಾಮ, ಊಟ ಮಾಡಿ ಮಲಗಿದ್ ಮರೆತು ಹೋತೇನೋ ಅಂತ ಕೇಳಬೇಕು. ಹೌದಾ, ಊಟ ಆಯ್ತಾ, ಹಾಗಾದ್ರೆ ಸರಿ ಅಂದ್ಬಿಡೋರು. ಊಟ ಮಾಡಿದ್ದೇ ಮರೆತು ಹೋಗಿರೋದು ಒಂದೊಂದ್ಸಲ. ಒಮ್ಮ ಮನೆಗೆ ತುಂಬ ಆಪ್ತರು ಬರೋರು, ತುಂಬ ಹತ್ತಿರದವ್ರು, ಪರಿಚಯದಲ್ಲಿ ಬಂದಾಗ ಅವ್ರದ್ದು ಅರ್ಧ ಗಂಟೆ ಹರಟೆ ಹೊಡೆದು ಅವ್ರು ಹೋದ್ಮೇಲೆ ನನ್ನ ಕರೆದು ಕೇಳೋರು, ಈಗ ಬಂದು ಹೋದ್ರಲ್ಲ ಯಾರು ಅವರು, ಎಲ್ಲೋ ನೋಡ್ದಂಗಿದೆಯಲ್ಲ ಅವ್ರನ್ನ ಅನ್ನೋರು. ಅಂದ್ರೆ ಅವ್ರನ್ನ ಪೂರ್ತಿಯಾಗಿ ಮರೆತು ಬಿಟ್ಟಿದ್ರು. ಒಂದ್ಸಲ ಭಾರಿ ತಮಾಷೆ ಆಯಿತು. ಟಿ ವಿಯಲ್ಲಿ ಯಾವುದೋ ಕಾರ್ಯಕ್ರಮ ನೋಡ್ತಾ ಇದ್ವಿ. ಆ ಕಾರ್ಯಕ್ರಮದೊಳಗೆ ಒಬ್ಬ ಸಣ್ಣ ವಯಸ್ಸಿನ ತರುಣಿ ಅದನ್ನ ನಿರೂಪಣೆ ಮಾಡ್ತಾ ಇದ್ಲು. ಆಕೆ ನೋಡಿದ ತಕ್ಷಣ ನಮ್ಮ ತಂದೆ ಕಣ್ಣು ಚಕ್ ಅಂತ ಮಿಂಚಿತು. ನೋಡೋ, ಇದ್ದಾಳಲ್ಲ ಆಕೆ, ಟಿ ವಿಯಲ್ಲಿ ಇದ್ದಾಳಲ್ಲ, ನಿರೂಪಣೆ ಮಾಡ್ತಾ ಇದ್ದಾಳಲ್ಲ, ಆಕೆ ನನ್ನ ಜೊತೆ ಕಾಲೇಜಲ್ಲಿ ಓದ್ತಾ ಇದ್ಲು ಅಂದರು. ನಾವೆಲ್ಲ ಗೊಳ್ ಅಂತ ನಕ್ವಿ. ಅಣ್ಣ, ಆಕೆ ನಿಮ್ಮ ಮೊಮ್ಮಕ್ಕಳಿಗಿಂತ ಸಣ್ಣವಳು, ನಿಮ್ಮ ಜೊತೆಗೆ ಹೋಗಕ್ಕೆ ಹೆಂಗೆ ಸಾಧ್ಯ? ಅದೆಲ್ಲ ಗೊತ್ತಿಲ್ಲಪ್ಪ ನನಗೆ. ಆಕೆ ನಮ್ಮ ಜೊತೆಗೆ ಓದ್ತಾ ಇದ್ಲು, ಅದು ಬರೀ ನಾಟಕ ಹಾಡು ಅಂತ ಸಮಯ ಕಳೀತಾ ಇದ್ಲು. ಪ್ರಿನ್ಸಿಪಾಲ್ ಆಕೆನ ಕಾಲೇಜಿಂದ ಹೊರಗೆ ಹಾಕಿದ್ರು ಅಂತ ಹೇಳೋರು. ತಮಾಷೆ ಪ್ರಸಂಗಗಳಾಗ್ತಿತ್ತು ನಮಗೆಲ್ಲ ಇದು. ಒಂದು ದಿವಸ ಭಾನುವಾರ ಮಧ್ಯಾಹ್ನ ಊಟ ಆದಮೇಲೆ ಅವ್ರು ಒಬ್ಬರೇ ಕೂತಿದ್ರು ಸೋಫಾದಲ್ಲಿ. ನಾನು ಅವ್ರ ಪಕ್ಕ ಹೋಗಿ ಕೂತ್ಕೊಂಡು ಕೇಳಿದೆ, ಅಣ್ಣ, ಕಿವಿ ಕೇಳಿಸೋದಿಲ್ಲ ಅಂಥೇಳಿ ಮರು ಹೆಚ್ಚಾಗಿದೆ ಅಂತ ಬೇಜಾರಾಗ್ತಾ ಇದೆಯಾ ಅಂತ ಕೇಳಿದೆ. ಅವ್ರ ಉತ್ತರ ಎಂಥದ್ದು ಗೊತ್ತಾ? ಎಂಥ ಅದ್ಭುತ ಉತ್ತರ ಅದು. ಎಲ್ಲ ಹಿರಿಯರಿಗೆ ಕೇಳಿಸ್ಕೋಬೇಕು ಉತ್ತರ. ಇದನ್ನು ಬೋಧಪ್ರದ ಆಗಿತ್ತದು. ಇಲ್ಲಪ್ಪ, ಬೇಜಾರ್ಯಾಕೆ? ಬೇಜಾರಿಲ್ಲ. ಈ ಕಿವಿಗಳಿದ್ದಾವಲ್ಲ 80 ವರ್ಷ ಕೇಳಿಸ್ಕೊಂಡು ಸುಸ್ತಾಗಿದ್ದಾವೆ. ಸಾಕಿನ್ ಎಷ್ಟು ಕೇಳೋದು? ಯಾಕೆ ಕೇಳಬೇಕು? ಯಾರಾದರೂ ಮಾತಾಡ್ತಿದ್ರೆ ಮಾತಾಡಲಿ, ನನಗೇನು ಸಂಬಂಧ ಇಲ್ಲ. ಅದು ನಾನು ಯಾಕೆ ಕೇಳಿಸ್ಕೋಬೇಕು? ನಾನು ಹೇಳಲೇಬೇಕಾದಂಥ ವಿಷಯ ಇದ್ದರೆ ನೀನೇ ನನಗೆ ಅಲುಗಾಡಿಸಿ ಜೋರಾಗಿ ಕೂಗಿ ಹೇಳ್ತೀಯ ಅಲ್ಲ. ಅದು ಬೇಡಾದ ವಿಷಯದ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಎಲ್ಲಾನು ಕೇಳಿಸ್ಕೊಳ್ಳೇಬೇಕು ಅಂತ ಹಠ ಯಾಕೆ ಅಂದರು. ಇನ್ನು ಮರುವಿನ ವಿಷಯ ಹೇಳಿದೆ. ನೀನು ಒಳ್ಳೇದಲ್ಲೇನೋ ಪುಟ್ಟ, ಅದು ಎಷ್ಟು ಒಳ್ಳೇದಲ್ವಾ? ಆ ಜೀವನದಲ್ಲಿ ಅದೆಷ್ಟು ನೆನಪಿನ ರಾಶಿ ಕೂತ್ಕೊಂಡಿದೆ ಗೊತ್ತಾ? ಎಲ್ಲ ಕೂತ್ಕೊಂಡಿದ್ದಾವೆ. ಎಷ್ಟು ಘಟನೆಗಳು, ಎಷ್ಟು ಅನುಭವ, ಎಷ್ಟು ವಿಚಾರ ಈ ದೇಹ ಕಿವಿ ಕೇಳಿದೆ ಗೊತ್ತಾ? ಅವೆಲ್ಲ ನೆನಪಾಗಿ ಕುಳಿತು ಕಾಡ್ತವೆ. ಅವು ಹೆಚ್ಚಾದಷ್ಟು, ನೆನಪುಗಳು ಹೆಚ್ಚಾದಷ್ಟು ಅವುಗಳ ಭಾರ ಹೆಚ್ಚು. ನೀನು ನೋಡಿಲ್ಲೇನೋ, ಎಷ್ಟೋ ಜನ ನೆನಪುಗಳನ್ನು ಮರೀಲಾರದೆ ಬುದ್ಧಿ ಭ್ರಮಣೆಯಾಗಿ ಒದ್ದಾಡ್ತಾ ಇಲ್ವಾ? ತಿಳ್ಕೊ ಮಗು, ವಯಸ್ಸಾದ್ಮೇಲೆ ಮರುವು ಶಾಪ ಅಲ್ಲ, ಅದು ಭಗವಂತನ ಕೃಪೆ. ಅದು ಯಾವುದರ ಅವಶ್ಯಕತೆ ಇಲ್ವೋ ಅದನ್ನು ಮರೆಸ್ತಾನಲ್ಲ ದೇವರು, ಅವನು ಕೃತಜ್ಞರಾಗಿರ್ಬೇಕಪ್ಪ ನಾವು ಅಂದರು. ಎಂಥ ಚಂದದ ಮಾತಲ್ವಾ? ಅಯ್ಯೋ ನನ್ನ ಕಿವಿ ಕೇಳಿಸಲ್ಲ ಅಂತ ಕೊರಗೋದಕ್ಕಿಂತ, ಅಯ್ಯೋ ಮರುವು ಬರ್ತಾ ಇದೆಯಲ್ಲ ಅಂತ ಚಿಂತೆ ಮಾಡೋದಕ್ಕಿಂತ ಬಿಡಿ, ಯಾವುದು ಬೇಕೋ ಅದನ್ನು ಭಗವಂತ ಇಡ್ತಾನೆ, ಸಾಕು ಅನಿಸುತ್ತೆ. ಎಷ್ಟು ಅಂತ ಕೇಳೋದು, ಎಷ್ಟು ಅಂತ ನೋಡೋದು, ಎಷ್ಟು ಅಂತ ಅನುಭವಿಸೋದು. ಯಾವುದೋ ಒಂದು ಹಂತ ಬಂದಾಗ ಸಾಕು ಅನಿಸ್ಬಿಡುತ್ತಲ್ಲ. ನನಗೆ ಬಹಳ ಸಂತೋಷ ಆಯ್ತು ನನ್ನ ತಂದೆ ಮನಸ್ಸಿನ ಬಗ್ಗೆ. ಅವರಿಗೆ ತಮ್ಮ ಮರುವಿನ ಬಗ್ಗೆ, ಕಿವಿ ಕಮ್ಮಿ ಕೇಳೋದ್ರ ಬಗ್ಗೆ ಕೊರಗಿರಲಿಲ್ಲ. ಅದರ ಬದಲಾಗಿ ಸರಿಯಾದ ರೀತಿಯಲ್ಲಿ ಧನಾತ್ಮಕವಾಗಿ ನೋಡುವಂಥ ಮನೋಧರ್ಮ ಇದ್ದಲ್ಲ. ನನಗೆ ಅವ್ರ ಬಗ್ಗೆ ಬಹಳ ಅಭಿಮಾನ, ಪ್ರೀತಿ ಹೆಚ್ಚಾಯ್ತು ಅಲ್ವಾ? ಅಯ್ಯೋ ವಯಸ್ಸಾಯ್ತು ಸರ್, ಕಣ್ಣೇ ಕಾಣಿಸಲ್ಲ, ಕಿವಿನೇ ಕೇಳಿಸಲ್ಲ ಅನ್ಬೇಡಿ. ಸಾಕು, ಎಷ್ಟು ಕೇಳೋದು, ಎಷ್ಟು ನೋಡೋದು, ಅದನ್ನು ಮನಸ್ಸನ್ನು ಒಳಗೆ ತಿರುಗಿಸ್ಕೊಳ್ಳೋಣ. ಬೇಕಾದಷ್ಟು ಚಿಂತೆ ಇದೆ ಒಳಗಡೆ, ಭಗವಂತನ ಧ್ಯಾನ ಮಾಡ್ಬೋದು. ಆ ಧನಾತ್ಮಕ ಚಿಂತನೆ ಇದ್ದರೆ ಬದುಕು ಹಗರಾಗ್ತದೆ ಅನಿಸ್ತು.